ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಆರಾಧ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೋಸ್ಕರ ಎಲ್ಲಪ್ಪ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ಧಗಂಗೆ ಮಠಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಸೊ ಅಲ್ಲಿಗೋದ್ರೆ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಮತ್ತು ನಾವು ಅಲ್ಲಿ ಹೊಸದಾಗಿ ಪಾರ್ಕ್ ಆಗಿದೆ, ಅದನ್ನು ಸಹ ನೋಡಿರಲಿಲ್ಲ ನಾವು. ಸೊ ಅದನ್ನು ನೋಡಿಕೊಂಡು ಪ್ರವಚನ ಕೇಳಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅಮ್ಮ ಹಾಯ್. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ಸ್. ಸೊ ನಾವು ಇವಾಗ ತಾನೇ ರೀಚ್ ಆದ್ವಿ, ಹೋಗ್ತಾ ಇದೀವಿ ಒಳಗೆ. ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಟೈಮಿಂಗ್ಸ್ ಬಂದ್ಬಿಟ್ಟು 9:30 ಸಂಜೆ 5:30ವರೆಗೂ ಇರುತ್ತೆ. ಮತ್ತು ದೊಡ್ಡವ್ರಿಗಾದರೆ 10 ರೂಪೀಸ್ ಟಿಕೆಟು, ಚಿಕ್ಕವ್ರಿಗಾದರೆ 6 ವರ್ಷದ ಕೆಳಗಿರೋರ್ಗಾದರೆ 5 ರೂಪೀಸ್ ಟಿಕೆಟು. ಸೊ ಇವಾಗ ಬನ್ನಿ ಹೆಂಗಿದೆ ಅಂತ ನೋಡೋಣ. ಪಾರ್ಕ್ ಮಾತ್ರ ಸೂಪರಾಗಿದೆ. ಕ್ಷೇತ್ರದ ಆದಿದೈವ ಶ್ರೀ ಸಿದ್ಧಲಿಂಗೇಶ್ವರರು. ಇದು ಶ್ರೀ ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ ಅಂದರೆ ಗೊತ್ತಿಲ್ಲ, ಇರ್ಬೋದು. ನಾವಿಲ್ಲಿ ಬಂದು, ಸೊ ನೀವೇನಾದರೂ ತುಮಕೂರಲ್ಲಿದ್ದರೆ ದಯವಿಟ್ಟು ಈ ಪ್ಲೇಸ್ನ ಮಿಸ್ ಮಾಡ್ಕೊಂಬಿಡಿ, ನೋಡಿ ಚೆನ್ನಾಗಿರುತ್ತೆ ಪ್ಲೇಸ್. ಪ್ಲ್ಯಾಂಟ್ ನಾವು ಹಾಕಿದ್ದೀವಿ. ಓಪನ್ ಆಗಿರೋದಂತ ನನ್ನ ಪ್ರಕಾರ ಅನಿಸುತ್ತೆ. ಮೊದಲೆಲ್ಲ ಇರಲಿಲ್ಲ ಅಂತ ನನಗನ್ಸುತ್ತೆ. ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ. ಈ ಥರ ಆವಾಗಿನ ಕಾಲದಲ್ಲಿ ಅಮ್ಮ ಇಲ್ಲಿ ಏನೇನು ಪಿಕ್ಚರ್ಸ್ ನೆಡ್ದಿದ್ಯೋ ಅದನ್ನು ಈ ಥರ ಶಿಲೆಗಳು ಮಾಡಿರೋ ಮೂಲಕ ತಿಳಿಸ್ತಿರೋದು, ನಮಗೆಲ್ಲ ತಿಳಿಸ್ತಾ ಇರೋದು. ವರ್ಣನವರ ಹಸ್ತ ನುಡಿ ಜ್ಯೋತಿಷ್ಯ ಭವಿಷ್ಯ ನುಡಿಯುತ್ತಿರುವುದು. ಸ್ವಾಮೀಜಿಗಳು ಏನು ಜ್ಯೋತಿಷ್ಯ ಮತ್ತು ಭವಿಷ್ಯ ನುಡಿತಿರೋದು ಇದು ಸೀನ್. ಒಂದೊಂದು ಶಿಲೆಗಳನ್ನು ಒಂದೊಂದು ಥರ ಪಿಕ್ಚರ್ಸ್, ಒಂಥರ ಸ್ಟೋರಿ ಥರ ತೋರಿಸುತ್ತೆ. ಸೊ ಅಲ್ಲಿ ಸ್ವಾಮೀಜಿಗಳು ಹುಟ್ಟಿದ್ದು ಅಲ್ಲಿ ನೋಡಿದ್ರಲ್ಲ ಅದು, ಮತ್ತು ಇಲ್ಲಿ ಸ್ವಾಮೀಜಿಗಳು ಭವಿಷ್ಯ ಹೆಂಗಿರುತ್ತೆ. ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು. ನೋಡಿ ಎಷ್ಟು ದೊಡ್ಡದಿದೆ. ಸೊ ಈ ಥರ ಪಿಕ್ಚರ್ಸ್, ಈ ಸ್ಟ್ಯಾಚ್ಯೂನ ಕೆತ್ತಿದಾರಲ್ಲ ಅವರಿಗೆ ಆ್ಯಕ್ಚುಲಿ ಸಲ್ಯೂಟ್ ಹೇಳಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ಸೊ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಉದ್ದಾನ ಸ್ವಾಮಿಗಳಿಗೆ ಅವರು ಸ್ವಾಮಿಗಳಾಗಬೇಕು ಅಂತ ಹೇಳಿ ಒಪ್ಕೊಂಡು ಈ ಥರ ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇರೋದು. ಇದು ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡ್ತಿರುವುದು. ಸೊ ಈಗಿನ ಕಾಲದಲ್ಲಿ ಬುಕ್ಕಲ್ಲಿ ಬರೆಯೋದೇ ಎಷ್ಟು ಕಷ್ಟನಪ್ಪ ಅನ್ನೋ ಈ ಕಾಲದಲ್ಲಿ. ಸೊ ನೋಡಿ, ಆವಾಗಿನ ಕಾಲದಲ್ಲೆಲ್ಲ ಮರಳಲ್ಲೇ ಬರ್ದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೋಡ್ರಿ, ಇದನ್ನೆಲ್ಲ ನೋಡೋಕ್ಕೆ ಇಲ್ಲಿಗೆ ಬರಬೇಕು. ಸೊ ಬೇರೆ ಕಡೆ ಹೋಗೋದು ಅಲ್ಲೆಲ್ಲ ಇದ್ದೇ ಇರುತ್ತೆ. ಈ ಥರ ನಮ್ಮ ಮನೇಲಿ, ಸ್ಪೆಷಲಿ ನಮ್ಮ ಮನೇಲಿ ನಮಗೆ ಈ ಥರ ವಾತಾವರಣದಲ್ಲಿ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಗಿಡ ಮರಗಳ ಮಧ್ಯೆ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಎಲ್ಲೂ ಹೋಗಲ್ಲ. ಸೊ ಇದು ಶಿವಣ್ಣನವರಿಗೆ ನೀರಾವರಿ ನಿರಂಜನ ಜಂಗಮ ದೀಕ್ಷೆ ಕೊಡ್ತಿರೋದು. ಸೊ ಇದು ದೀಕ್ಷೆ ಕೊಡ್ತಾ ಇರೋದು. ನಮ್ಮ ಲಿಂಗಾಯತ್ಸಲ್ಲೂ ಈ ಥರ ಲಿಂಗ ಕಟ್ಟಿಸ್ತಾರೆ. ಸೊ ಸ್ವಾಮೀಜಿಗಳಿಗೆ ದೀಕ್ಷೆ ಕೊಡ್ತಾ ಇರೋದು. ಶ್ರೀ ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡ್ತಾ ಇರೋದು. ಅಂದರೆ ಶಿವಕುಮಾರ ಸ್ವಾಮೀಜಿಗಳನ್ನು ಅವರು ಲಿಂಗ ಧರಿಸಿದ್ದಾದಮೇಲೆ, ಸ್ವಾಮೀಜಿಗಳಂತ ಒಪ್ಕೊಂಡಾದಮೇಲೆ ಉದ್ದಾನ ಶ್ರೀಗಳು ಶಿವಕುಮಾರ ಸ್ವಾಮೀಜಿಗಳನ್ನು ಅನುಗ್ರಹ ಮಾಡ್ತಾ ಇರೋದು.
ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲೆ ಮಾಡುತ್ತಿರುವುದು. ಸೊ ಶಿವಕುಮಾರ ಸ್ವಾಮೀಜಿಗಳು ಮಕ್ಕಳುಗಳನ್ನ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರಲ್ಲ, ಸೊ ಅದಕ್ಕೋಸ್ಕರ ಈ ಥರ ದಾಖಲಾತಿ ಮಾಡ್ತಾ ಇರೋದು. ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಸೊ ನೋಡಿ, ಪೀಠದಲ್ಲಿ ಶ್ರೀಗಳು ಉದ್ಧಾರಣೆ ಕಾಯಕದಲ್ಲಿ ತೊಡಗಿರುವುದು. ಪಿಕ್ಚರಲ್ಲಿ ಚಿಕ್ಕಣ್ಣ ಅಂದರೆ ಯಾರಂತಲೇ ಗೊತ್ತಿರಲ್ಲ, ಆದರೆ ಈ ಸ್ಟ್ಯಾಚ್ಯೂ ಮುಖಾಂತರ ಅವರೆಲ್ಲ ಏನೇನು ಕೊಟ್ಟಿದ್ದಾರೆ ಕಾಣಿಕೆ ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು. ದೊಡ್ಡಷ್ಟು ಮಹಾನ್ ವ್ಯಕ್ತಿ ಆದ್ರೂ ನೋಡಿ ಎಷ್ಟು ಸಿಂಪ್ಲಿಸಿಟಿ, ಈ ಥರ ಇರಬೇಕು. ಸಿದ್ಧಗಂಗೆ ಮಠ ಐತೆ ಅಂತ ಗೊತ್ತಿತ್ತು, ಆದರೆ ಈ ಥರ ಪಾರ್ಕ್ ಎಲ್ಲ ಐತೆ ಅಂತ ನೋಡಿ ಎಷ್ಟು ಚೆನ್ನಾಗೈತೆ. ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಬೇಕು. ಕಣ್ಣಿಲ್ಲದೆ ಇರೋರ್ಗು ಇವರು ಫ್ರೀ ಎಜುಕೇಷನ್ ಕೊಡ್ತಾಯಿದ್ರು. ಸೊ ಅಂಧ ಮಕ್ಕಳನ್ನು ದಾಖಲಾತಿ ಮಾಡ್ತಿದ್ರು. ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು. ಸೊ ನಾವು ಅವಾಗೆಲ್ಲ ನಾವಿಲ್ಲ ಅಂತ ಅನ್ನೋ ಫೀಲಿಂಗ್ ಇಲ್ಲ. ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರು. ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರಂತರ ಆಗಿರುವುದು. ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಎಷ್ಟು ಚಂದ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ಹರ್ಷ ಬರಬೇಕಿತ್ತು, ಹರ್ಷ ಬಂದಿಲ್ಲಲ್ಲ. ಸೊ ಮಕ್ಳಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಅಪ್ಪ ಇದು ಯಾವ ಆಟ? ಇದೇ ಒಂದು ಮರದ ಇದರಲ್ಲಿ ನೋಡ್ರಿ, ಇದು ಕಣ್ಣ ಮುಚ್ಚಾಲೆ, ಇದು ಜೂಟಾಟ, ಇದು ಕುಂಟೆಬಿಲ್ಲೆ, ಇದು ಜೂಟಾಟ ಎಷ್ಟು ಚಂದ ಮಾಡಿದ್ದಾರೆ. ಅದು ಗಿಲ್ಲಿ ದಾಂಡ ಎಷ್ಟು ಚಂದ ಮಾಡಿದ್ದಾರೆ. ಮಕ್ಳಿಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಆಟ ಆಡೋಕ್ಕೆ. ಸೊ ತೀರಾ ಯಾರಿಗಾದ್ರೂ ಬೇಜಾರಾದರೆ ಈ ಥರ ಪ್ರಶಾಂತವಾಗಿರೋ ಜಾಗಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ತಿನ್ನೋಕ್ಕೆ ತಿಂಡಿ ತಂದ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಬೇರೆ ಎಲ್ಲೋ ಹೋಗೋದ್ಕಿಂತ ನಮ್ಮ ಸರೌಂಡಿಂಗ್ಸಲ್ಲೇ ಸಾಕಷ್ಟು ಪ್ಲೇಸ್ ಇರುತ್ತೆ ನೋಡೋಕ್ಕೆ. ಇಷ್ಟೇ ಪ್ಲೇಸು. ಉದ್ದಾನ ಮಹಾಶಿವಯೋಗಿಗಳು ಅವರಿಂದನೇ ಸ್ಥಾಪನೆ. ಏನಾದರೂ ತಂದಿದ್ರೆ ತಿನ್ಕೊಂಡು ಹೋಗ್ಬೋದು. ಕಳ್ಳಿಗೂ ಕೊಡ್ಬೋದಾಯ್ತು. ಎಲ್ರಿ ನಮ್ಮಮ್ಮ ಕಳ್ಳಿ ನೋಡಿ ಕಳ್ಳಿ ಅಂತ ಇತ್ತು. ನಾನು ಇಲ್ಲೊಂದು ಫೋಟೋ ತೆಗೆಸ್ಕೊಂಡೆ, ಎಷ್ಟು ಚಂದ ಇತ್ತು ಇಲ್ಲಿ ಫೋಟೋ. ಪಾಪ ಕೆಫೆಗೆ ಹೋಗೋಣ. ಬೇಲ್ಪುರಿ ತಿನ್ನಕ್ಕೆ ಹನುಮಂತಪುರ. ಓಕೆ, ಇವಾಗ ನಾವು ಎಲ್ಲಾನು ನೋಡಿದ್ದಾಯಿತು ಪ್ಲೇಸಸ್. ಇಲ್ಲಿ ತುಂಬ ಚೆನ್ನಾಗಿದೆ. ಸ್ಟ್ಯಾಚ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಸ್ಟ್ಯಾಚ್ಯೂ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಯಾರ್ಯಾರು ಇನ್ನು ಈ ಸಿದ್ಧಗಂಗೆ ಮಠದಲ್ಲಿ ಪಾರ್ಕ್ ವಿಸಿಟ್ ಮಾಡಿಲ್ಲ, ಸೊ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಪಾನಿಪುರಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ನಾವು ಇವಾಗ ಪ್ರವಚನ ಕೇಳೋಕ್ಕಾಗಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಹೊಟ್ಟೆ ಬೇರೆ ಹಸಿತಾ ಇದೆ, ಸೊ ಅದಕ್ಕೆ ಪ್ರವಚನ ಕೇಳೋಕ್ಕಾಗಲಿಲ್ಲ. ಅದು ಪಾರ್ಕ್ ಅಷ್ಟೇ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಪಾರ್ಕೆಲ್ಲ ಓಡಾಡ್ಕೊಂಡು ಬಂದು ಸಿದ್ಧಗಂಗೆ ಮಠದಲ್ಲಿ ಪ್ರವಚನ ಕೇಳಬೇಕಿತ್ತು. ಆದರೂ ಸ್ವಲ್ಪ ಬೇಜಾರಾಯಿತು. ಆದರೂ ಪರವಾಗಿಲ್ಲ, ಅಮ್ಮಂಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಏನಾದರೂ ತಿನ್ನಬೇಕಂತ ಅಂದ್ಕೊಂಡ್ವಿ. ಸೊ ನಮಗೆ ಮಸಾಲೆ ಪುರಿ, ಬೇಲ್ಪುರಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು, ಅಮ್ಮ, ಅಪ್ಪ ಎಲ್ಲರೂ ಬೇಲ್ ತಿಂದು, ಅಮ್ಮಂಗೆ ಗೋಬಿ ಅಂದರೆ ತುಂಬ ಇಷ್ಟ ಅಂತ ಗೋಬಿನೂ ತರಿಸ್ಕೊಂಡಿದ್ವಿ. ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ಖುಷಿ ಪಡಬೇಕು. ನಮಗಂತೂ ಇವತ್ತು ತುಂಬ ಖುಷಿ ಆಯಿತು. ನನಗೆ ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಈ ಥರ ಸುಮ್ಮನೆ ಹೊರಗಡೆ ಚಿಕ್ಕದಾಗಿ ಓಡಾಡ್ಕೊಂಡು ಬಂದ್ರೂ ನಾನು ತುಂಬ ಖುಷಿಯಾಗೇ ಇರ್ತೀನಿ. ಸೊ ನಾನು ಎಷ್ಟೊಂದು ದಿವಸದಿಂದ ಗೋಲಿ ಸೋಡಾ ಕುಡಿಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಗೋಲಿ ಸೋಡಾ ಕುಡ್ಕೊಂಡು ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಅಲ್ಲೆಲ್ಲ ಓಡಾಡಿ ಪಾಪ ಅಮ್ಮಂಗೆ ಯಾಕೋ ತುಂಬ ಸ್ಟ್ರೈನ್ ಆಗೋಗಿ ಒಂಥರ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿತ್ತು. ಹರ್ಷ ನೈಟು ಕೇಕ್ ತೊಗೊಂಡು ಬಂದ. ಪುಟ್ಟಾಗಿ ಕೇಕ್ ತಂದು ಅದನ್ನು ಸೆಲೆಬ್ರೇಷನ್ ಮಾಡಿದ್ವಿ. ಕೇಕ್ ಕಟ್ ಮಾಡಿದ್ರು ಅಪ್ಪ ಅಮ್ಮ. ಸೊ ಇವತ್ತಿನ ಡೇ ಈ ಥರ ಇತ್ತು.
ನಮ್ಮ ಅಪ್ಪ ಅಮ್ಮ ಒಂಥರ ಇನ್ಸ್ಪಿರೇಷನ್ ಕಪಲ್ಸ್. ಸೊ ಅದಕ್ಕೆ ಇದೇ ಥರ ಇನ್ನೂ 100 ಕಾಲ ಪ್ರೀತಿಯಿಂದ ಜೊತೆಯಲ್ಲಿ ಇದೇ ಥರ ಇರಬೇಕು ಅಂತ ನನ್ನ ಆಸೆ. ಅಮ್ಮ ಬಂದುಬಿಟ್ಟು ಮಲ್ಕೊಂಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಿದ್ದೆಗಣ್ಣಲ್ಲೇ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅಪ್ಪ ಅಮ್ಮನೂ ತುಂಬ ಖುಷಿಪಟ್ಟರು. ಎಕ್ಸ್ಪೆಷಲಿ ನಾನು ತುಂಬ ಖುಷಿಪಟ್ಟೆ. ಲವ್ ಯು ಜಾಸ್ತಿ ಅಮ್ಮ ಅಪ್ಪ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.